ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಯಾಟರ್ಡೇ ಆದ್ರೂ ನನಗೆ ಸ್ವಲ್ಪ ಆಫೀಸ್ ವರ್ಕ್ ಪೆಂಡಿಂಗ್ ಇದೆ, ಅದನ್ನೆಲ್ಲ ಮುಗಿಸ್ಕೊಬೇಕು. ಮೊದಲಿಗೆ ಬೆಡ್ಶೀಟ್ಸ್ನೆಲ್ಲ ಚೇಂಜ್ ಮಾಡ್ತಾ ಇದ್ದೀನಿ, ಹೇರ್ ವಾಶ್ ಆಗಿದೆ. ಹಾಗೆ ಬೆಡ್ಶೀಟ್ಸ್ನೆಲ್ಲ ಒಂದು ಕಡೆ ವಾಷಿಂಗ್ ಮಿಷಿನ್ಗೆ ಹಾಕಿಬಿಟ್ರೆ ಅದರದ್ದೊಂದು ಕೆಲಸ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಇನ್ನು ಮೇಡ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಇವ್ರು ನೋಡಿದ್ರೆ 10:15ಗೆ ಬಂದಿದ್ದಾರೆ ಇವತ್ತು. ಯೂಶ್ವಲಿ 9:30 9:45ಗೆಲ್ಲ ಬಂದುಬಿಡ್ತಾರೆ. ಹಾಗೆ ನಮ್ಮ ಬ್ರೇಕ್ಫಾಸ್ಟ್ ಇವತ್ತು ಬೇಳೆ ಒಬ್ಬಟ್ಟು ಹಾಗೆ ವೆಜಿಟೇಬಲ್ ಪಲಾವ್. ಇನ್ನೇನು ಇವರು ಯೂಶ್ವಲಿ ಬಂದುಬಿಟ್ಟು ಮೊದಲು ಪಾತ್ರೆನೆಲ್ಲ ವಾಶ್ ಮಾಡಿಬಿಡ್ತಾರೆ, ಬಟ್ ಇವತ್ತು ಮಾಪಿಂಗ್ ಮಾಡ್ಕೊತೇನೆ ಅಂತ ಹೇಳಿದ್ರು. ಹಾಗಾಗಿ ಒಂದಿಷ್ಟು ಪಾತ್ರೆಗಳಲ್ಲಿತ್ತು, ಅದನ್ನೆಲ್ಲ ಜೋಡಿಸ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಅದನ್ನು ಮಾಡ್ಕೊತಿದ್ದೀನಿ. ಯಾಕಂತಂದರೆ ಬ್ಯಾಸ್ಕೆಟ್ನ ಅವರಿಗೆ ಖಾಲಿ ಮಾಡಿಕೊಡ್ಬೇಕಾಗಿದೆ. ಹಾಗಾಗಿ ಆ್ಯಂಡ್ ನಾನು ಅಮೆಝಾನಿಂದ ಚಾಪ್ಸ್ಟಿಕ್ಸ್ನ ಆರ್ಡರ್ ಮಾಡಿದ್ದೆ. ಇದು 2 ಸೆಟ್ಸ್ ಬರುತ್ತೆ, ಅಂದರೆ 4 ಚಾಪ್ಸ್ಟಿಕ್ಸ್ ಬರುತ್ತೆ, ಸೆಟ್ ಆಫ್ 2 ಬರುತ್ತೆ. ಹಾಗಾಗಿ ಅದನ್ನು ಮ್ಯಾಗಿ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ತರಿಸಿದ್ದೆ. ಇದು ಸ್ಟೀಲ್ದು ಒಂದು ಚಾಪ್ಸ್ಟಿಕ್ಸು, ರೀಯೂಸ್ ಮಾಡ್ಬೋದು. ವುಡನ್ದಾದರೆ ರೀಯೂಸ್ ಮಾಡೋದಕ್ಕೆ ಬರಲ್ಲ. ಅದನ್ನು ಯೂಸ್ ಮಾಡೋದಕ್ಕೆ ಪರ್ಫೆಕ್ಟಾಗಿ ಬರಲ್ಲ ಅಂತ ಅಂದ್ರದ್ದು ತಿನ್ನೋದಕ್ಕೆ ಮಜವಾಗಿರುತ್ತೆ. ಇನ್ನು ವೆಜಿಟೇಬಲ್ ಪಲಾವ್ನ ಹಾಕ್ಕೊಂಡೆ. ಹಾಗೆ ಸ್ವಲ್ಪ ಟಿ ವಿ ನೋಡ್ತಾನೆ ನಾನು ತಿನ್ನೋದು ಅಭ್ಯಾಸ ಆಗೋಗ್ಬಿಟ್ಟಿದೆ. ನೀವೆಲ್ಲ ಇದನ್ನು ಹೇಗೆ ಕೋಪಪ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಟಿ ವಿ ನೋಡ್ತಾ ತಿನ್ನಬಾರ್ದು ಅಂತ ಹೇಳ್ತಾರೆ, ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ ಹೇಳಿಬಿಟ್ಟು, ಬಟ್ ಅಭ್ಯಾಸ ಆಗಿರೋದ್ರಿಂದ ಅದನ್ನ ಬಿಡೋದಕ್ಕೆ ಕಷ್ಟ ಆಗ್ತಾಯಿದೆ. ಇನ್ನು ನಮ್ಮದೊಂದು ದೊಡ್ಡ ಫಿಶ್ ಟ್ಯಾಂಕ್ ಇತ್ತು, ಅದು ಸ್ವಲ್ಪ ಲೀಕ್ ಆಗ್ತಾಯಿತ್ತು. ಹಾಗಾಗಿ ಅದನ್ನು ತೆಗೆದಿದ್ದೀವಿ. ಹಾಗೆ 7-8 ಫಿಶಸ್ ಇದ್ವು. ಇವಾಗ ಸದ್ಯಕ್ಕೆ ಇದೊಂದೇ ಇರೋದು. ಆ್ಯಂಡ್ ಫಿಶ್ ಬೌಲ್ ಕೂಡ ಅಷ್ಟೇ ಚಿಕ್ಕದೊಂದು ಇಟ್ಟಿದ್ದೀವಿ. ಹಾಗೆ ಅವರು ಫಿಶ್ ಒಂದು ಎಕ್ವೇರಿಯಂ ಶಾಪ್ ಅವ್ರು ಏನಂತ ಹೇಳಿದ್ರು, ದಿನಕ್ಕೆ 1 ಸಲ ಹಾಕಿದ್ರೆ ಸಾಕು ಫುಡ್ ಅದಕ್ಕೆ ಅಂತ ಹೇಳಿಬಿಟ್ಟು. ನಾವು ದಿನಕ್ಕೆ 3 ಹೊತ್ತು ತಿಂತೀವಿ, ಅದಕ್ಕೆ 1 ಸಲ ಹಾಕಿದ್ರೆ ಹೇಗೆ ನಮಗೆ ಒಂಥರ ಅನಿಸುತ್ತೆ. ಹಾಗಾಗಿ ಅದಕ್ಕೆ ಫಿಶಿಗೆ ಫುಡ್ ಹಾಕೋದು ಮರ್ತೋಗಿತ್ತು ನನಗೆ. 9:30ಗೆ ಹಾಕೋದು ಟೈಮಿಂಗ್ಸು, ಬಟ್ ಲೇಟ್ ಆಯಿತು. ಅದನ್ನು ಹಾಕಿ ಮ್ಯಾಟ್ಸ್ನೆಲ್ಲ ಹಾಕೋದಿತ್ತು, ಅದನ್ನೆಲ್ಲ ಹಾಕಿ ನಾನು ಕೆಲಸ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಕೂತ್ಕೊಂಡೆ. ಆ್ಯಂಡ್ ಸ್ವಲ್ಪ ಹೊತ್ತು ಬ್ರೇಕ್ಫಾಸ್ಟ್ ಮಾಡ್ತಾ ಟಿ ವಿ ನೋಡ್ತಾ ಇದ್ದೆ. ಈ ಹೀರಾಮಂಡಿ ಸಾಂಗ್ಸ್ ನನಗೆ ಇಷ್ಟ, ಹಾಗಾಗಿ ಅದನ್ನ ಯೂಟ್ಯೂಬಲ್ಲಿ ಸಾಂಗ್ಸ್ನೆಲ್ಲ ನೋಡ್ತಾ ಇದ್ದೆ. ಅದಾದಮೇಲೆ ಕೆಲಸ ಮಾಡೋದಕ್ಕೆ ಅಂತ ಕೂತ್ಕೊಂಡೆ. ಆ್ಯಂಡ್ ಮಧ್ಯದಲ್ಲಿ ಸ್ವಲ್ಪ ಎದ್ಬಿಟ್ಟು ಇವ್ರಿಗೆ ಕಾಫಿ ಮಾಡಿಕೊಡ್ಬೇಕಿತ್ತಲ್ಲ, ಹಾಗಾಗಿ ಇದ್ದೆ. ಇನ್ನು ನಾನು ಶುಗರ್ಲೆಸ್ ಟೀ ಬೇಕಾದರೆ ಕುಡಿತೀನಿ, ಶುಗರ್ಲೆಸ್ ಕಾಫಿ ಅಂತೂ ಕುಡಿಯೋದಕ್ಕಾಗೋದೇ ಇಲ್ಲ. ಆದಷ್ಟು ಶುಗರ್ನ ಕಟ್ ಡೌನ್ ಮಾಡ್ತಾಯಿದ್ದೀನಿ, ಯಾಕಂತಂದರೆ ತುಂಬ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಇದು ಜಾಗ್ರಿ ಪೌಡರ್ ಬಂದು ಪ್ಯಾರಿಸ್ ಅವರ ಒಂದು ಜಾಗ್ರಿ ಪೌಡರು, ಇದನ್ನ ಪ್ರಿಫರ್ ಮಾಡ್ತಾಯಿದ್ದೀನಿ ಇವಾಗ ಕಾಫಿ ಜೊತೆಗೆ. ಇದರಲ್ಲೂ ಸ್ವಲ್ಪ ಶುಗರ್ ಕಂಟೆಂಟ್ ಇರುತ್ತೆ ಅಂತ ಹೇಳ್ತಾರೆ, ಅದೇನೋ ಗೊತ್ತಿಲ್ಲ. ಬಟ್ ವಿತೌಟ್ ಶುಗರ್ ಅಥವಾ ಏನು ಸ್ವೀಟ್ ಇಲ್ಲದೆ ಒಂದು ಸ್ವಲ್ಪನೂ ಕಾಫಿ ಕುಡಿಯೋದಕ್ಕಂತೂ ಆಗೋದಿಲ್ಲ, ತುಂಬಾ ಕಹಿ ಅಂತ ಅನಿಸುತ್ತೆ. ಬಟ್ ಟೀ ನನಗೆ ಅಭ್ಯಾಸ ಆಗಿಬಿಟ್ಟಿದೆ, ವಿತೌಟ್ ಶುಗರ್ ನಾನು ಕುಡಿತೀನಿ. ಹಾಗೆ ನನಗೆ ಪ್ಲೇನೇ ಇವಾಗ ಇಷ್ಟ ಆಗುತ್ತೆ, ಯಾಕಂತಂದರೆ ಅದೇ ಅಭ್ಯಾಸ ಆಗೋಗ್ಬಿಟ್ಟಿದೆ. ಇನ್ನು ಕೆಲಸ ಮಾಡೋದಕ್ಕೆ ನಾನು ಹಾಲ್ಗೆ ಲ್ಯಾಪ್ಟಾಪ್ಸ್ನೆಲ್ಲ ತೊಗೊಂಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ. ಮೇಲ್ಗಡೆ ನಂದು ಫಸ್ಟ್ ಫ್ಲೋರಲ್ಲಿ ಮಾನಿಟರ್ ಇದೆ, ಹಾಗೆ ಆಫೀಸ್ ಚೇರ್ ಕೂಡ ಇದೆ. ಇನ್ನೇನು ಮೇಡ್ ಇದ್ರಲ್ಲ, ಸೊ ಕೆಳಗೆ ಇರಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಕೆಳಗಡೆ ಲ್ಯಾಪ್ಟಾಪು ಚಾರ್ಜರು ಎಲ್ಲನೂ ತೊಗೊಂಬಂದು ಕೂತಿದ್ದೀನಿ. ಇನ್ನು ನಮ್ಮ QA ಟೀಮಲ್ಲಿ ನಾವು ಇಬ್ಬರೇ ಇರೋದ್ರಿಂದ ಅವರೊಬ್ಬರು ನ್ಯೂ ಜಾಯ್ನಿ ಇದ್ದಾರೆ, ಅವ್ರಿಗೂ ಸ್ವಲ್ಪ ಟಾಸ್ಕ್ಸ್ನೆಲ್ಲ ಅಸೈನ್ ಮಾಡಬೇಕು. ಹಾಗೆ ಏನೇನು ವರ್ಕ್ ಮಾಡಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಅವರಿಗೆ ಹೆಲ್ಪ್ ಮಾಡಬೇಕು. ಅದನ್ನೆಲ್ಲ ಮೀಟಿಂಗ್ಸ್ನೂ ಇಲ್ಲೇ ಮುಗಿಸ್ಕೊಂಡೆ. ಸ್ವಲ್ಪ ನೆಟ್ವರ್ಕ್ ಕಮ್ಮಿನೇ ಸಿಗುತ್ತೆ ಕೆಳಗಡೆ, ಆದರೂ ಮ್ಯಾನೇಜಬಲ್ ಅಂತ ಹೇಳ್ತೀನಿ. ಫಸ್ಟ್ ಫ್ಲೋರಲ್ಲಿ ತುಂಬ ಚೆನ್ನಾಗಿ ನೆಟ್ವರ್ಕ್ ಸಿಗುತ್ತೆ. ಇನ್ನು ಮೀಟಿಂಗ್ಸ್ನೂ ಎಲ್ಲ ಆಯಿತು. ಸದ್ಯಕ್ಕೆ ನಾವು 6 o'clock ಅಷ್ಟರಲ್ಲಿ ನಮಗೆ ವರ್ಕ್ನ ಮುಗಿಸ್ಕೊಬೇಕು, ಯಾಕಂತಂದರೆ ಸರ್ವರ್ ಡೌನ್ ಟೈಮ್ ಇದೆ. 6 o'clock ಅಂದರೆ ಇಂಡಿಯನ್ ಟೈಮ್ ಅಲ್ಲ, ಮನಿಲಾ ಟೈಮ್, ಅಂದರೆ 3:30 ಆಫ್ಟರ್ನೂನ್ ಅಷ್ಟೊತ್ತಿಗೆ, ಇಂಡಿಯನ್ ಟೈಮ್ ಅಷ್ಟೊತ್ತಿಗೆ ನಾನು ನನ್ನ ಕೆಲಸನೆಲ್ಲ ಮುಗಿಸ್ಕೊಬೇಕಾಗಿದೆ. ಸಂಡೇ ಅಂತೂ ನಾನು ವರ್ಕ್ ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟಿದ್ದೀನಿ, ಯಾಕಂತಂದರೆ 5:30 to 9 o'clock ಅರ್ಲಿ ಮಾರ್ನಿಂಗ್ ಮಾಡು ಅಂತ ಹೇಳಿದರು. 1 o'clockಗೆ ಸರ್ವರ್ ಡೌನ್ ಟೈಮ್ ಇದೆ ಸಂಡೇ ಅಂತ ಹೇಳಿಬಿಟ್ಟು. ಬಟ್ ನಾನು ಆಗೋದಿಲ್ಲ, ಅಷ್ಟು ಬೇಗ ಅಂತೂ ಆಗೋದೇ ಇಲ್ಲ, ಸಿಗೋದೊಂದು ಸಂಡೇ. ಆ್ಯಂಡ್ ಈವನ್ ಒಂದು ಫಂಕ್ಷನ್ ಇರೋದ್ರಿಂದ ಆಗಲ್ಲ ಅಂತ ಹೇಳಿದ್ದೀನಿ ನಾನು. ಆದಷ್ಟು ನಾನು ವರ್ಕ್ನ ಫಿನಿಷ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಮುಗಿಸಿದ್ದೀನಿ ಕೂಡ. 3:30 ಅಷ್ಟರಲ್ಲಿ ಮುಗಿಸ್ಲೇಬೇಕು, ಯಾಕಂತಂದರೆ ಸರ್ವರ್ ಡೌನ್ ಆಗಿರೋದ್ರಿಂದ ನಮ್ಮ ಆ್ಯಪ್ಸ್ ಎಲ್ಲನೂ ಆನ್ಲೈನ್ ಇರೋದಿಲ್ಲ, ಎಲ್ಲ ಡೌನ್ ಆಗೋಗುತ್ತೆ. ಆ್ಯಂಡ್ ಒಂದು ಕಡೆ ಹಾಲು ಕಾಯಿಸೋಕೆ ಇಟ್ಟಿದ್ದೀನಿ, ಒಂದು ಕಡೆ ಸಾಂಬಾರನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇವತ್ತು ಸ್ವಲ್ಪ ಲಂಚ್ ಲೇಟಾಗೆ ಮಾಡ್ಕೊತಾ ಇದ್ದೀನಿ, ಯಾಕಂತ ಅಂದರೆ ಮಧ್ಯ ಎದ್ಬಿಟ್ರೆ ಇನ್ನು ಅದಕ್ಕೆ ಒಂದು ಹಾಫ್ ಆನ್ ಅವರ್ ಆಗೋಗ್ಬಿಡುತ್ತೆ. ಹಾಗೆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಟೈಮ್ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಲೇಟಾಗಿ ಲಂಚ್ ಮಾಡಿದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕಡೆ ಸಾಂಬಾರು ಹಾಗೆ ಹಾಲು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಪಾತ್ರೆನೆಲ್ಲ ಜೋಡಿಸ್ಕೊತೀನಿ, ಯಾಕಂತ ಅಂದರೆ ಅಲ್ಲೊಂದು ಕಡೆ ಅದೂ ಆಗುತ್ತೆ, ಹಾಗೆ ಇದೂ ಆಗುತ್ತೆ, ಎರಡೂ ಒಟ್ಟೊಟ್ಟಿಗೆ ಆಗುತ್ತೆ, ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಅತ್ತೆಯವರು ಇದನ್ನು ಕಡಲೆಕಾಳು ಸಾಂಬಾರನ್ನ ಮಾಡಿದರು, ತುಂಬ ಚೆನ್ನಾಗಾಗಿತ್ತು ಟೇಸ್ಟು. ಸೊ ನಾನು ಬೆಳಿಗ್ಗೆನೂ ರೈಸ್ ತಿಂದಿರೋದ್ರಿಂದ ಮಧ್ಯಾಹ್ನ ಕೋರಿ ರೊಟ್ಟಿ ತಿನ್ನೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ. ಸೊ ಕೋರಿ ರೊಟ್ಟಿ ಬಂದು ಮಂಗಳೂರು ಅವರ ಒಂದು ಸ್ಪೆಷಾಲಿಟಿ, ಮಂಗಳೂರು ಸೈಡಲ್ಲಿ ಸಿಗೋದು. ಇಲ್ಲಿ ತುಮಕೂರಲ್ಲೂ ಸಿಗ್ಬೋದು ಅಂತ ಅನಿಸುತ್ತೆ, ಮಂಗಳೂರು ಸ್ಟೋರ್ಸಲ್ಲಿ ಸಿಗ್ಬೋದು ಅಂತ ಅಂದ್ಕೊತೀನಿ.
ಹಾಗೆ ಇದು ಬಿಸಿ ಬಿಸಿ ಸಾಂಬಾರು ಹಾಕಿದಾಗ ತುಂಬ ಸಾಫ್ಟ್ ಆಗುತ್ತೆ, ಹಾಗೆ ನೀರು ದೋಸೆ ಥರ ಇರುತ್ತೆ, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಒಬ್ಬಟ್ಟು ಇಷ್ಟ ಇರೋದ್ರಿಂದ ಮಧ್ಯಾಹ್ನನೂ ಒಂದು ಒಬ್ಬಟ್ಟು ತಿಂದೆ, ರೈಸ್ ಏನು ತಿಂದಿಲ್ಲ ಇವತ್ತು. ಹಾಗೆ ಬಟ್ಟೆ ಸ್ವಲ್ಪ ಒಣಗಿದ್ವು, ಅದನ್ನು ಫೋಲ್ಡ್ ಮಾಡಿ ಇಟ್ಕೊಬೇಕು. ಉಲ್ಟಾ ಇರೋ ಬಟ್ಟೆನೆಲ್ಲ ನನಗೆ ಹಾಗೆ ಫೋಲ್ಡ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ, ಕರೆಕ್ಟಾಗಿ ಅದನ್ನು ಸರಿ ಮಾಡಿಬಿಟ್ಟು ಮತ್ತೆ ಫೋಲ್ಡ್ ಮಾಡ್ತೀನಿ. ಇನ್ನು ಇದೊಂದು ಟ್ರೈಪಾಡ್ ಏನು ತೋರಿಸ್ತಿದ್ದೀನಲ್ಲ, ಇದು ಕಟ್ಟಾಗಿ ಹೋಗ್ಬಿಟ್ಟಿದೆ ಇವತ್ತು. ಸೋಫಾ ಮೇಲಿಂದ ಹಾಗೆ ಸ್ಲಿಪ್ಪಾಗೋಯ್ತು, ನೋಡ್ತೀನಿ 2 ಪೀಸ್ ಆಗೋಗ್ಬಿಟ್ಟಿದೆ, ಅದೇನು ಫಿಕ್ಸ್ ಮಾಡೋದಕ್ಕೆ ಬರೋದಿಲ್ಲ. ಹಾಗೆ ಸದ್ಯಕ್ಕೆ ಇದೊಂದು ನನ್ನ ಹತ್ರ ಟ್ರೈಪಾಡ್ ಸ್ಟ್ಯಾಂಡ್ ವಿತ್ ರಿಂಗ್ ಲೈಟ್ ಇದೆ, ಇದನ್ನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದೆ. ನಿಯರ್ಲಿ 1300 ಏನೋ ಆಗಿತ್ತು ಆವಾಗ, ಅಷ್ಟೊಂದು ಯೂಸ್ ಮಾಡಿಲ್ಲ, ಬಟ್ ಚೆನ್ನಾಗಿದೆ. ಇನ್ನು ನಾನು ಬೆಡ್ಶೀಟ್ಸ್ನೆಲ್ಲ ಚೇಂಜ್ ಮಾಡಿರೋದ್ರಿಂದ ಈಗ ಹೊಸ ಬೆಡ್ಶೀಟ್ನ ಹಾಕಬೇಕು. ಇದೂ ಅಷ್ಟೇ ಅಮೆಝಾನಿಂದ ಪರ್ಚೇಸ್ ಮಾಡಿರೋದು. ಅಮೆಝಾನ್ ಅವರ ಬ್ರ್ಯಾಂಡ್ ಸಾಲಿಮೋ ಏನಿದೆಯಲ್ಲ, ಆ ಬ್ರ್ಯಾಂಡಿಂದ ನಾನು ಇದನ್ನು ತೊಗೊಂಡಿರೋದು. ಸೊ ಇದು ಕಲರ್ ಏನೂ ಹೋಗಿಲ್ಲ, ಆಫ್ಟರ್ 3 ವಾಷಸ್ ಕೂಡ ಕಲರ್ ಹಾಗೆ ಚೆನ್ನಾಗಿದೆ. ಆ್ಯಂಡ್ ಕ್ವಿಲ್ಟ್ ಕೂಡ ಅಷ್ಟೇ, ಅಲ್ಲಿ ಬ್ರೌನ್ ಕಲರ್ ನೀವೇನೇ ನೋಡಿದ್ರಲ್ಲ ಜಸ್ಟ್ ನಾವು, ಅದೂ ಅಷ್ಟೇ ಅಮೆಝಾನಿಂದನೇ ಪರ್ಚೇಸ್ ಮಾಡಿರೋದು, ಎಲ್ಲನೂ ಚೆನ್ನಾಗಿದೆ. ಇನ್ನು ಸಂಜೆ ನಾನು ಸ್ವಲ್ಪ ಹೊತ್ತು ಮಲಗಿದ್ದು, ಈಗ ಬಸ್ ಸ್ಟ್ಯಾಂಡ್ ಕಡೆ ಬಂದು ನಮ್ಮ ಅತ್ತೆನ ಕರ್ಕೊಂಬರೋದಕ್ಕೆ ಅಂತ ಬಸ್ ಸ್ಟ್ಯಾಂಡಿಗೆ ಬಂದೆ. ಹಾಗೆ ಸ್ವಲ್ಪ ವೆಜಿಟೇಬಲ್ಸ್ನ ತೊಗೊಳ್ಳೋದಿತ್ತು, ಹಾಗಾಗಿ SIT ಹಾಗೆ ಜಯನಗರಕ್ಕೆ ಬಂದು ತೊಗೊಂಡಿದ್ದೀವಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.